ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ಸೋರೆಕಾಯಿ ಹಾಕಿ ಮೊಸರು ಸಾರು ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಅಕ್ಕಿ, ಕರಿಬೇವು, ಮೆಣಸು, ಮೆಂತೆ, ಶುಂಠಿ, ಕೊಬ್ಬರಿ, ಜೀರಿಗೆ, ಅರಿಶಿನ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅರ್ಧ kg ಅಷ್ಟು ಸೋರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಣ್ಣೆ, ಮೊಸರು. ಒಂದು ತವ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ನಾನು. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು ಈರುಳ್ಳಿ ಹಾಕ್ತೆ. ಈರುಳ್ಳಿನ ಹುರ್ಕೊಳ್ಳೋಣ ಅಂದ್ಬಿಟ್ಟು ಹುರಿತಾ ಇದ್ದೀನಿ ನಾನೀಗ. ಹಸಿಮೆಣಸಿನ್ಕಾಯಿ ಒಂದು 5-6 ಹಸಿಮೆಣಸಿನ್ಕಾಯಿ, ಸಾಂಬಾರು ಪುಡಿ ಹಾಕಿನೂ ಮಾಡ್ತಾರೆ ಮೊಸರು ಸಾರು. ನಾನು ಹಸಿಮೆಣಸಿನ್ಕಾಯಿ ಹಾಕಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ, 1 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಮೆಂತೆ, ಮೆಣಸು ಒಂದು ಕಾಲು ಸ್ಪೂನು, ಅದನ್ನು ಹುರ್ಕೊತಾ ಇದ್ದೀನಿ ನಾನೀಗ. ಚೆನ್ನಾಗಿ ಬ್ರೌನ್ ಕಲರ್ ಆಗಲಿ ಅಂದ್ಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೀನಿ. ಆಯ್ತು, ಇದು ಇವಾಗ ಒಂದು ಜಾರ್ ತಗೊಂಡು ಜಾರ್ಗೂ ಕೊಬ್ಬರಿ, ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ನಾನೀಗ. ಒಣಗಿದ್ದು ಹಾಕಿದ್ರೆ ಏನು ಟೇಸ್ಟ್ ಇರಲ್ಲ, ಹಸಿದು ಹಾಕಿದ್ರೇ ಮೊಸರು ಸಾರು ಮಜ್ಜಿಗೆ ಸಾರಿಗೆ ಚೆನ್ನಾಗಿರೋದು. 1-2 ಸ್ಪೂನು ಅಕ್ಕಿ ಹುರಿದಿಟ್ಕೊಂಡಿದ್ದೆ ನಾನು. ಶುಂಠಿ ಒಂದು ಸ್ವಲ್ಪ, ಇದೆಲ್ಲ ಹುರ್ಕೊಂಡಿದ್ನಲ್ಲ ಅದರಲ್ಲಿ ಹಾಕ್ತಾಯಿದ್ದೀನಿ ಜಾರಲ್ಲಿ. ಅರಿಶಿನ ಒಂದು ಅರ್ಧ ಸ್ಪೂನು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇದನ್ನೆಲ್ಲ ರುಬ್ಕೊತಾ ಇದ್ದೀನಿ ಈಗ. ಒಂದು ತಪ್ಪಲೆ ಇಟ್ಕೊಂಡು ನಾನು 2 ಬಟ್ಲು ನೀರು ಹಾಕಿ, ನೀರು ಕಾದಿತ್ತು, ಸೋರೆಕಾಯಿ ಹಾಕ್ತಾಯಿದ್ದೀನಿ ಈಗ. ಉಪ್ಪು, ಅದು ಸೋರೆಕಾಯಿ ಬೇಗ ಬೆಂದ್ಬಿಡುತ್ತೆ ಅಂದ್ಬಿಟ್ಟು 2 ಕುದಿ ಅಷ್ಟೊತ್ತಿಗೆ ಬೆಂದ್ಬಿಡುತ್ತೆ ಬೇಗ ಸೋರೆಕಾಯಿ. ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಇವಾಗ ಹಾಕ್ತಾಯಿದ್ದೀನಿ ಮಸಾಲೆನ. ಒಂದು ಅರ್ಧ ಕಪ್ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡೆ ನಾನೀಗ. ಮಸಾಲೆ ಎಲ್ಲ ತೊಳೆದು ಹಾಕ್ಕೊಂಡೆ ಅದರೊಳಗಡೆ. ಅಕ್ಕಿ ಹಾಕಿರ್ತೀರಲ್ಲ, ಒಂದು 2-3 ಸತಿ ತಿರುಗಿಸ್ಬೇಕು, ಇಲ್ಲ ತಳಕ್ಕೆ ಹಚ್ಕೊಂಡ್ಬಿಡ್ತದೆ ಅದು. ತುಂಬ ಟೇಸ್ಟಾಗಿರುತ್ತೆ ಈ ಥರ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೊಂಡು ತಿಂದರೆ ಮೊಸರು ಸಾರು. ನಾನು ಒಗ್ಗರಣೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಸಾಸಿವೆ 1 ಸ್ಪೂನು, ಕರಿಬೇವು ಸ್ವಲ್ಪ, ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು, ಮೀಡಿಯಮ್ ಸೈಜು, ಸೋರೆಕಾಯಿ ಥರ. ಮಜ್ಜಿಗೆ ಸಾರಿಗೆ ಮೊಸರು ಸಾರಿಗೆ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಅಂದ್ಬಿಟ್ಟು ನಾನು ಈರುಳ್ಳಿನೂ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಈಗ. ಒಗ್ಗರಣೆ ರೆಡಿ ಆಗೈತೆ ಈಗ, ಸಾರು ರೆಡಿ ಆಗೈತೆ. ನಾನು ಸಾರಿಗೆ ಹಾಕ್ತಾಯಿದ್ದೀನಿ ಒಗ್ಗರಣೆನ. ಸ್ಟವ್ ಆಫ್ ಮಾಡಿದ್ದೀನಿ ಈಗ. ಒಂದು 3 ನಿಮಿಷ ಆದಮೇಲೆ ಮೊಸರು ಹಾಕಬೇಕು. ಸ್ಟವ್ ಮೇಲೆ ಹಂಗೆ ಇದ್ದಾಗ ಹಾಕಿದ್ರೆ ಎಲ್ಲ ಒಡ್ಕೊಂಬಿಡುತ್ತೆ ಮೊಸರು. ಸ್ಟವ್ ಆಫ್ ಮಾಡಿ ಆಮೇಲೆ ಹಾಕ್ತೆ ಮೊಸರು. ನಾನು ಮೊಸರನ್ನ ಇದು ಮಾಡ್ಕೊಂಡಿದ್ದೆ, ಶೇಕ್ ಮಾಡ್ಕೊಂಡಿದ್ದೆ ನಾನು. ಮೊಸರು ಸಾರು ರೆಡಿ ಆಗೈತೆ. ತುಂಬ ಚೆನ್ನಾಗೈತೆ ಮೊಸರು ಸಾರು. ನಿಮ್ಮನೇಲೂ ಮಾಡಿ ನೀವು ಒಂದು ಸತಿ. ತುಂಬ ಟೇಸ್ಟಾಗಿರುತ್ತೆ ಈ ಥರ ಮಾಡಿದ್ರೆ. ಬೇಸಿಗೆಗೆ ಸೋರೆಕಾಯಿ ತಿಂದರೆ ತಂಪು ಅಂದ್ಬಿಟ್ಟು ನಾನು ಮೊಸರು ಸಾರು ಮಾಡಿದ್ದೀನಿ. ಮಜ್ಜಿಗೆ ಸಾರು ಎರಡೂ ಮಾಡ್ಬೋದು ಬೇಸಿಗೆಯಲ್ಲಿ. ನಮ್ಮ ಚಾನಲ್ ನೋಡಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ನೀವು
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.